ವಾರ ಬಡ್ಡಿ ಹಣ ನೀಡುತ್ತಿಲ್ಲವೆಂದು ಮಹಿಳೆಯೊಬ್ಬಳನ್ನು 3 ಜನ ಹಲ್ಲೆ ನಡೆಸಿರುವುದಾಗಿ ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಗೋಕಾಕ್ ತಾಲೂಕಿನಲ್ಲಿ ಕೊಣ್ಣೂರು ಗ್ರಾಮದ ನಿವಾಸಿ ರೇಣುಕಾ ಕೆಂಪಣ್ಣ ಬೆಳಮರಡಿ ಹಲ್ಲೆಗೊಳಗಾದವರು. ಚಿನ್ನವ್ವ ಗುಡ್ಡಕಾಯು, ಪರಶುರಾಮ್ ಗುಡ್ಡಕಾಯು, ಸಿದ್ದಪ್ಪ ಗುಡ್ಡಕಾಯು ಎಂಬುವವರ ಬಳಿ 1 ವರ್ಷದ ಹಿಂದೆ 70,000 ರೂಪಾಯಿ ಸಾಲ ಪಡೆದಿದ್ದು ಅದನ್ನು ತಿಂಗಳ ಹಿಂದೆ ಹಿಂತಿರುಗಿಸಲಾಗಿತ್ತು. ಆದರೂ ಸಹ ಆ ಹಣಕ್ಕೆ ಇನ್ನೂ ಹೆಚ್ಚು ಬಡ್ಡಿ ಕೊಡಬೇಕೆಂದು ಪೀಡಿಸುತ್ತಿದ್ದರು. ಮತ್ತು ನನ್ನ ಗಂಡನು ಬಡಿಯಾಕತ್ತ, ನಮ್ಮನ್ನು ಬಡಿಯಾಕತ್ತ. ನಮ್ಮ ಕಡೆ ಇನ್ನು ಯಾರದಾರ ಹೇಳಾರ ಕೇಳಾರ ಅಂತೇಳಿ ನಾನು ಜೀವನ ಇಡಬಾರ್ದು ಔಷಧ ಕುಡ್ದಿನ್ರಿ. ಅವತ್ತು ಸಂಜೆ ಮಧ್ಯಾಹ್ನ 11 ಗಂಟೆಗೆ 11:10 ಅದೇ ಟಾರ್ಚರ್ ಮಾಡ್ರಿ. ನಾವು ರಾತ್ರಿ 11 ಗಂಟೆಗೆ ಔಷಧ ಕುಡಿದ್ರಿ. ಬಂದಿಲ್ರಿ. ಈಗ ನೀನು ಮಾತಕ್ಕೆ ನಾವು ಊರಾಗ ಬಂದನು ಧರ್ಮಸ್ಥಳ ಸಂಘಿಯಾಗಿ ಬಂದಿನ್ರಿ. ನೀನು ಬಂದು ಅಲ್ಲಿ ಬಡದ್ರಿ ನನ್ರಿ. ನನ್ನ ಗಂಡನ ಬಡದ್ರಿ. ಅವ್ನು ಸಖಿ ಮಗ ಸಣ್ಣವ ನಾನು ಬಡದ್ರಿ. ಅವ್ರ ಒಂದು ಚಿನ್ನವ್ವ ಯಲ್ಲಪ್ಪ ಗುಡ್ಡಕಾಯಿ ರೀ, ಸಿದ್ದಪ್ಪ ಯಲ್ಲಪ್ಪ ಗುಡ್ಡಕಾಯಿ ರೀ. ಈಗ ಇನ್ಕತಕ್ಕ ಬಡ್ಡಿ ಕೊಟ್ಟಾನ. ನಾ ಇನ್ನೂ ಕೊಡ್ತಾನೆ ಅಂದಿನ್ರಿ. ನಾ ಗಂಟೆ ಈಗ ಮತ್ತೆ ಈ ನಮ್ನಿ ಬಡಿ ಆತಾರಲ್ಲ, ಎಲ್ಲಿ ತಂದು ಕೊಡ್ಲನ ರೊಕ್ಕನ. ಈಗ ನಾ ಈಗಾರು ಕೊಡ್ತಾನ, ನಿನ್ನೆ ಯಾರು ಕೊಡ್ತಾನ ಏನ್ರಿ. ನಂಗೆ ಸ್ವಲ್ಪ ಟೈಮಿಂಗ್ ಕೊಡ್ತಾನೆ. ಗುಡ್ ಕಟ್ಟು ಬಂದಂಗೆ ಮಾಡ್ರಿ ನನಗ್ರಿ ಅವ್ರು. ನಾನು ನೀನು ಬೇಕಾರೆ ಇದು ಊರ್ಲಾಕೋಬೇಕು ಮಾಡಿ ನಾನು ನೀನು ಎಷ್ಟು ತ್ರಾಸ ಆಗಿತ್ತು ನನಗೆ. ಮತ್ತು ಊರ್ಲಾಕೋದ್ರೆ ಅವ್ರ ಮನ್ಯಾಗ ಒಂದು ಮನೆ ಐತ್ರಿ. ಅವ್ರ ಮನೆ ಮುಂದೆ ಬಂದು ಊರ್ಲಾಕೋಬೇಕು ಮಾಡಿ ನಾನು ಅವ್ರ ಮನೆ ಮುಂದೆ. ನಿಮ್ಮ ಹತ್ರ ಎಲ್ಲ ಬಂದು ಇದನ್ನ ಮಾಡ್ತಿರತ್ತೇಳಿ ನಮಗೆ ಯಾರೂ ಇಲ್ಲ. ನಾನು ಹೊಲನೂ ಇಲ್ಲ, ಮನೆಯೂ ಇಲ್ಲ. ಇನ್ನು ಸುದ್ದಿ ತಿಳಿದ ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆ PSI ಕಿರಣ್ ಮೊಹಿತೆಯವರು ವಾರ ಬಡ್ಡಿದಾರರಿಗೆ ಯಾವ ರೀತಿ ಬಿಸಿ ಮುಟ್ಟಿಸುತ್ತಾರೋ ಎಂದು ಕಾದು ನೋಡಬೇಕಿದೆ. ಮನೋಹರ್ ಮೇಗೇರಿ, KMM ನ್ಯೂಸ್, ಗೋಕಾಕ್.